ಪ್ರಸ್ತಾವನೆ ಮಾಡಿದೆ ಈಗ 1,16,000 ಎಕರೆ ಅಂತೇಳಿ. ಜಮೀರ್ ಅವರು ಹೇಳೋ ಪ್ರಕಾರ ನಮಗೆ ಇರ್ತಕ್ಕಂಥದ್ದೇ 36,000 ಎಕರೆ ಮಾತ್ರ ಅವ್ರ ವ್ಯವಸ್ಥೆಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು ಎಲ್ಲದೂ ಕೂಡ ಯಾವ್ಯಾವ ಎಲ್ಲೆಲ್ಲಿ ಯಾವ್ಯಾವ ರೂಪದಲ್ಲಿದೆ ಅಂತ ಹೇಳಿ ನೋಡಿದ್ರೆ ನಿಮಗೆ ವಿನ್ಸನ್ ಮ್ಯಾನರ್ ಇಂದ ಹಿಡಿದ್ಬಿಟ್ಟು ಎಲ್ಲವೂ ಕೂಡ ಹೊರಗಡೆ ಬರ್ತವೆ. ಎಲ್ಲ ರಾಜಕಾರಣಿಗಳು ಯಾರ್ಯಾರು ಎಷ್ಟೆಷ್ಟು ದಶಕಗಳಿಂದ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಕೂಡ ಹೊರಗಡೆ ಈಗಾಗಲೇ ಹೆಸರುಗಳು ಕೆಲವೆಲ್ಲವೂ ಕೂಡ ಮಾಧ್ಯಮದಲ್ಲಿ ಕೆಲವು ಕೂಡ ಬಂದಿದ್ದಾವೆ. ಬಟ್ ಮೇಜರ್ ಆಗಿ ಇಷ್ಟು ಲಕ್ಷ ಎಕರೆಗಳು ಇರ್ತಕ್ಕಂಥ ಇದಕ್ಕೆ ಸರ್ಕಾರದ ಜಮೀನು ಮತ್ತು ಯಾವ ಉದ್ದೇಶದಿಂದ ದಾನಿಗಳು ಕೊಟ್ಟಿದ್ದಾರೆ ಆ ಉದ್ದೇಶನ ಬಿಟ್ಬಿಟ್ಟು ಎಲ್ಲ ಥರದ ಅವ್ಯವಹಾರಗಳನ್ನು ಅದರಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು ಬೆಳಕಿಗೆ ಈಗಾಗಲೇ ಇದೆ. ಕೇಸಸ್ಸು ನೀವೇನು ನೋಟಿಸಸ್ ಮಲ್ಪಾಡಿಯವ್ರು ಕೊಟ್ಟಿರ್ತಕ್ಕಂಥದ್ದು ಕೂಡ ಅದೇ ಉದ್ದೇಶನೇ. ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅದನ್ನು ನೀವು ರೆಕ್ಟಿಫೈ ಮಾಡಿ ಅಂತಲೇ ಆ ರಿಪೋರ್ಟಲ್ಲಿ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ನಾವು ಕೂಡ ಸುಮಾರು 5 ವರ್ಷಗಳ ಕಾಲ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಮೈನಾರಿಟೀಸ್ ಇದ್ದಂಥ ಸಂದರ್ಭದಲ್ಲಿ ವಿ ಆರ್ ಸಬ್ಮಿಟೆಡ್ ದ ಎಂಟೈರ್ ರಿಪೋರ್ಟ್ ಆಫ್ 2,500 ಪೇಪರ್ಸ್. ಈ ಥರ ಮಾಡಿದ್ದಾರೆ ಅಂತೇಳಿ ನಮ್ಮ ಕಮಿಟಿ ಮುಂದೆನೇ ಲೆಜಿಸ್ಲೇಟಿವ್ ಕಮಿಟಿ ಮುಂದೆನೇ NA ಅವರು ಅಕ್ವೈರ್ ಮಾಡಿರ್ತಕ್ಕಂಥ 5 ಎಕರೆನ ವಾಪಸ್ಸು ಅಲ್ಲೇ ಕೊಡಿಸಿದ್ವಿ ನಾವು. ಹಾಗೆ ಉಳಿದಿರ್ತಕ್ಕಂಥವ್ರು ಯಾರ್ಯಾರು ಇದನ್ನ 1 ಲಕ್ಷ ಎಕರೆನ ಇವರೆಲ್ಲರೂ ಕೂಡ ಇವಾಗ ಬೇರೆ ಬೇರೆ ರೂಪದಲ್ಲಿ ಕಬ್ಜಾ ಮಾಡ್ಕೊಂಡಿದ್ದಾರೆ. ಅದು ಬೆಳಕಿಗೆ ಬರಬೇಕು, ಸರ್ಕಾರ ಅದನ್ನ ತನಿಖೆ ಮಾಡಬೇಕು ಮತ್ತು ಅವರೆಲ್ಲರಿಗೂ ಕೂಡ ಇಷ್ಟು ವರ್ಷದ ಏನು ಆದಾಯಗಳನ್ನು ಆ ಇದರಲ್ಲಿ ಮಾಡ್ಕೊಂಡಿದ್ದಾರೆ ಅದೆಲ್ಲದೂ ಕೂಡ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ವಾಪಸ್ ತರ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಇದು ವಿಷಯ ಬಹಳ ದೊಡ್ಡದಿದೆ. ಮತ್ತು ಇದು ಯಾರು BJP ಅವರು ಸರ್ಕಾರ ನೋಟಿಸ್ ಕೊಟ್ಟಿರ್ತಕ್ಕಂಥ ಇದು ವಕ್ಫ್ ಬೋರ್ಡ್ ಅಂತ ಹೇಳ್ಬಿಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಮಿಟೀಸ್ ಇರೋದ್ರಿಂದ, ಕಾನೂನು ಇರೋದ್ರಿಂದ ನೋಟಿಸಸ್ ಕ್ಯಾನ್ ಕಮ್ ಫ್ರಮ್ ಎನಿ ಟೈಮ್ ಆ್ಯಂಡ್ ಎನಿವೇರ್. ಬಟ್ ಬರ್ತಕ್ಕಂಥದ್ದು ಮಾತ್ರ ಅದು ವಕ್ಫ್ ಬೋರ್ಡಿಂದನೇ ಬರುತ್ತೆ. ಯಾಕಂದರೆ ಕಾನೂನನ್ನ ಅಲ್ಲಿ ಅಮೆಂಡ್ ಮಾಡಿಕೊಟ್ಟಿರ್ತಕ್ಕಂಥದ್ದೇ ಹಾಗೆ ಆ ಉದ್ದೇಶದಿಂದ ಏನು 1,16,000 ಎಕರೆ ಏನಿದೆ ಅದ್ರ ವಸ್ತುಸ್ಥಿತಿ ಗೊತ್ತಾಗಬೇಕು. ಅದಕ್ಕೋಸ್ಕರನೇ ಇವಾಗ ಇದನ್ನು ಒಂದು ಸ್ವಲ್ಪ ರಾಜ್ಯ ವ್ಯಾಪ್ತಿಯನ್ನು ನಾವು ಮಾಡ್ಕೋಬೇಕು. ಮತ್ತು ಇದು ಯಾವುದೇ ಕಾರಣಕ್ಕೂ ಕೂಡ ಒಂದು ಸ್ವಲ್ಪ ಪಕ್ಷಾತೀತವಾಗಿ ಭಾಳಷ್ಟು ಜನ ಯತ್ನಾಳ್ ಅವರ ಹೋರಾಟಕ್ಕೆ ಬೆಂಬಲ ಕೊಟ್ಟು ಅವತ್ತು ಹೊರಗಡೆ ಬಂದ ಮೇಲೆ ಒಂದು ಸ್ವಲ್ಪ ಅದನ್ನು ಪಕ್ಷದ ಹೆಸರಲ್ಲಿ ಮಾಡಿದ್ರು ಕೂಡ ಎಲ್ಲರಿಗೂ ಕೂಡ ಆಹ್ವಾನ ಮಾಡಿದೆ. ಅದಕ್ಕೋಸ್ಕರನೇ ಹಿಂಬಾಳಿಯವರು ಅದನ್ನು ವಾರ್ ರೂಮ್ನ ಸಪ್ರೇಟಾಗಿ ಮಾಡಿರ್ತಕ್ಕಂಥ ಉದ್ದೇಶನೂ ಅದೇ. ಸೊ ದ್ಯಾಟ್ ನೀವು BJP ಆಫೀಸಿಗೆ ಮಾಡಬೇಕು, BJP ಲೀಡರ್ಸ್ನೇ ಮಾಡಬೇಕು ಅಂತಲ್ಲ, ಯಾರೇ ಶಾಸಕರನ್ನ, ಯಾರೇ ಪ್ರತಿನಿಧಿಗಳನ್ನ, ಯಾರೇ ಮುಖಂಡಗಳನ್ನ ಈ ವಾರ್ ರೂಮಲ್ಲಿ ಇದ್ದೇ ಇರ್ತದೆ. ಇಟ್ ಈಸ್ ಅ ನ್ಯೂಟ್ರಲ್ ವಾರ್. ಅದು ಕಾರಣಕ್ಕೋಸ್ಕರನೇ ಅದನ್ನು ಮಾಡಿರ್ತಕ್ಕಂಥದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.